ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಸಾಗರ್ ಶಿವಪ್ಪ ಮತ್ತೆ ಬಂದಿದ್ದೀನಿ ಹೊಸ ವ್ಲಾಗ್ನೊಂದಿಗೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವತ್ತು ನಾವಿರೋದು ಜರ್ಮನಿಯ ಎಸ್ಪೆಲ್ ಕ್ಯಾಂಪಿನಲ್ಲಿ. ಇಲ್ಲಿ ವಾತಾವರಣ ತುಂಬ, ಜರ್ಮನಿ ಅಂದ ತಕ್ಷಣ ತುಂಬ ಯುರೋಪಿಯನ್ ಕಂಟ್ರಿ, ತುಂಬ ಕೋಲ್ಡ್ ಇದೆ. ಬಿಸಿಲು ಬೆಳಗ್ಗೆ ಸಾಕಷ್ಟು ಇದ್ರೂ ವಾತಾವರಣ ಗಾಳಿ ಮಾತ್ರ ತುಂಬ ಕೋಲ್ಡ್ ಇರುತ್ತೆ ಇಲ್ಲಿ. ಇವಾಗ ಸಮಯ ಎಷ್ಟು ಅಂತೀರಾ? ಬೆಳಕು ನೋಡಿ ಸಮಯ ನಮ್ಮ ಇಂಡಿಯನ್ಸ್ ಪ್ರಕಾರ ಒಂದು 5 ಗಂಟೆ ಇರ್ಬೋದಲ್ವಾ, ಬಟ್ ಸಮಯ ಇವಾಗ ಸುಮಾರು 8 ಗಂಟೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ಕತ್ಲೆ ಆಗೋದು ಯೂಶ್ವಲಿ 9:30 ಮೇಲೇ. ಸೊ ಆಗಿರುತ್ತೆ ಜರ್ಮನಿಯ ವಾತಾವರಣ. ಸುತ್ತಮುತ್ತ ಕಾಣ್ತಾ ಇರೋದು ನಾನು ಹೋಟ್ಲ್ನ ಪ್ರದೇಶ ಇದೆ. ನಾನು ಹಿಂದೆ ಕಾಣಿಸ್ತಿರೋದು ನಾನು ಸ್ಟೇ ಆಗಿರೋಂಥ ಹೋಟೆಲ್ಲು. ಸೊ ಬನ್ನಿ, ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದು ಈ ಎಸ್ಪೆಲ್ ಕ್ಯಾಂಪ್ನಲ್ಲಿರುವಂಥ ರೈಲ್ವೆ ಸ್ಟೇಷನ್. 1 ಅವರ್ಗೆ ಒಂದು ಸತಿ ಟ್ರೈನ್ ಬರುತ್ತೆ ಇಲ್ಲಿ. ಈ ಟ್ರೈನ್ ಸ್ಟೇಷನ್ ಹೇಗಿದೆ ನೋಡೋಣ, ಅದೇ ಈ ವ್ಲಾಗಿನ ವಿಶೇಷ. Hello, welcome to my YouTube channel guys. Today I am going to make a new video. ಇಡೀ ರೋಡ್ನಲ್ಲಿ ಒಬ್ಬ ವ್ಯಕ್ತಿ ಕಾಣಿಸೋದು ಕಷ್ಟ. ಕಾಣಿಸಿದ್ರೆ ಅವತ್ತು ನಮಗೆ ಹಾಯ್ ಅನ್ನೋಕ್ಕೆ ಒಂದು ಅವಕಾಶ. ಹಾಗಿರುತ್ತೆ ಇಲ್ಲಿಯ ವಾತಾವರಣ. ನೋಡಿದ್ರ ರೋಡ್ ಪೂರ್ತಿ ಒಬ್ಬ ಅದು ಕಾಣಿಸ್ತಿದೇನಾ? ಈ ಕಡೆ ಅಲ್ಲಿ ಒಬ್ರು ನೋಡಿದೆ ಗುರು. ಖುಷಿ, ಒಬ್ರು ನೋಡಿದ್ರೆ ಖುಷಿ ಆಗುತ್ತೆ ಅಂತ ಪ್ರದೇಶದಲ್ಲಿದ್ದೀನಿ. ರೋಡ್ಸ್ ನೋಡ್ಬೋದು ನಿಮಗೆ ಎಷ್ಟು ನೀಟಾಗಿದೆ. ಒಂದು ಕಸ ಕಾಣಲ್ಲ ಗುರು ಇಲ್ಲಿ. ಅಷ್ಟು ನೀಟಾದಂಥ ಪ್ರದೇಶ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಜನ ಆ ರೀತಿ ಇದ್ದಾರೋ ಅಥವಾ ಜನನೇ ಇಲ್ವೋ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಇಲ್ಲಿ ಜನ ಆ ರೀತಿ ಇದ್ದಾರೋ ಅಥವಾ ಜನನೇ ಇಲ್ವೋ ಅನ್ನೋದೇ ಪ್ರಶ್ನೆ. ಇಲ್ಲಿಯ ಜನಕ್ಕೆ ಡ್ರೈವಿಂಗ್ ಸೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಯಾವುದೇ ಕಾರಣಕ್ಕೂ ಪೆಡೆಸ್ಟ್ರಿಯನ್ಸ್ಗೆ ಫಸ್ಟ್ ಪ್ರಿಯಾರಿಟಿ. ಆ ಪೆಡೆಸ್ಟ್ರಿಯನ್ಸ್ ಕಾಣಿಸ್ತಿದ್ದಂಗೆ ಕಾರ್ ಡ್ರೈವರ್ಸು ದೂರದಲ್ಲಿ ನಿಲ್ಲಿಸ್ತಾರೆ ಕಾರ್ನ. ಫಸ್ಟ್ ಹಿಂಗೆ ಮೂವ್ ಮಾಡ್ತಾರೆ, ಹಿಂಗೆ ಹೋಗಿ ನೀವು ಫಸ್ಟ್ ಹೋಗಿ ಆಮೇಲೆ ನಾವು ಬರ್ತೀವಿ ಅಂತ ಸಿಗ್ನಲ್ ಕೊಡ್ತಾರೆ. ರೋಡ್ ಕ್ರಾಸ್ ಮಾಡೋಣ. ಸೊ ಆ ರೀತಿಯಾದಂಥ ಕಲ್ಚರು ಇಲ್ಲಿಯ ಜನದ್ದು. ಆಮೇಲೆ ಇಲ್ಲಿ ಬೈಕ್ಸ್ ಕಾಣೋದು ತುಂಬ ಕಮ್ಮಿ. ಬಿಕಾಸ್ ಅಗೇನ್ ಟೆಂಪ್ರೇಚರ್ ಇಶ್ಯೂನೋ ಅಥವಾ ಇಲ್ಲಿಯವರು ಭಾಳ ರಿಚ್ಚು, ಬೈಕ್ ತೊಗೊಳ್ಬೇಕು ಆ ಥರ ಇರ್ಬೋದಿನ. ಇಲ್ಲಿಯ ಚಿಕ್ಕ ಮಕ್ಕಳು ಬಹಳ ಕಾಮನಾಗಿ ಓಡಿಸೋಂಥದ್ದು ಇದು ಗಾಡಿ. ಇದು ಹಲೋ, ಹಾಯ್, ಹೌ ಆರ್ ಯು? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ನೋಡಿದ್ರಾ ಅವ್ನು ಯಾಕೆ ರಿಪ್ಲೈ ಮಾಡಲಿಲ್ಲ ಅನ್ನಿಸ್ತು? ನಾನು ಜರ್ಮನಲ್ಲಿ ಮಾತಾಡಿಲ್ಲ. ನಾನು ಇವ್ರಿಗೆ ಯಾರಿಗೂ ಇಂಗ್ಲೀಷ್ ಕಾಮನ್ ಆಗಿ ಇವ್ರಿಗೆ ಯಾರಿಗೂ ಅರ್ಥ ಆಗಲ್ಲ. ಇಲ್ಲಿ ಜರ್ಮನಲ್ಲಿ ಮಾತಾಡಿದ್ರೇ ರೆಸ್ಪಾನ್ಸ್ ಸಿಗೋದು. ಸರ್ಕಲ್ಸ್ ನೋಡಿದಿರಲ್ಲ, ಇಟ್ಸ್ ವೆರಿ ಕಾಮನ್. ಇಲ್ಲಿ ಸಖತ್ ಬ್ರಾಡ್ ಸರ್ಕಲ್ಸ್ ಇರುತ್ತೆ, ಅಗಲವಾದಂಥ ಸರ್ಕಲ್ಸು. ಎಲ್ಲ ಕಡೆನೂ ಇದೇ ರೀತಿ ಬ್ರಾಡ್. ಇದು ಹಳ್ಳಿ ಆದರೂ ನೋಡಿ ಹೇಗಿದೆ ರೋಡ್ ಸ್ಟೈಲು. ಎಲ್ಲಿ ಹೋಗ್ತಾ ಇದ್ದೀನೋ ಗೊತ್ತಿಲ್ಲ, ಎಂಟ್ರಿ ಕೊಟ್ಬಿಟ್ಟಿದ್ದೀನಿ. ಹಲೋ ಹಲೋ, ಊಟ ನೀವು ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಅಂತ. ಜರ್ಮನ್ ಅವ್ರಿಗೇನು ಅರ್ಥ ಆಗಲ್ಲ. ಸುಮ್ಮನೆ ಒಂದು ಬುಟ್ಟೆ ಗುಡ್ ಈವ್ನಿಂಗ್ ಅಂತ, ಅರ್ಧ ಜರ್ಮನು ಅರ್ಧ ಇಂಗ್ಲೀಷ್ ಸೇರಿಸ್ಕೊಂಡ್ಬಿಟ್ಟೆ. ಓಕೆ ಬನ್ನಿ, ಇದೇನು ನೋಡೋಣ. ಹೊರಗಡೆ ಹೋಗ್ತಾ ಇದ್ದೀನಿ. ನನಗೂ ಗೊತ್ತಿಲ್ಲ, ರೈಲ್ವೆ ಸ್ಟೇಷನ್ ಅಂತ ಮ್ಯಾಪ್ ತೋರಿಸ್ತಾ ಇದೆ, ಬಟ್ ಎಕ್ಸ್ಪ್ಲೋರ್ ಮಾಡೋಣ ಏನಿದು ಅಂತ ನನಗೂ ಗೊತ್ತಿಲ್ಲ. ಒಂದೇ ವೇ ಹಿಂಗೆ ತೋರಿಸ್ತದೆ ಮ್ಯಾಪು. ನೋಡೋಕ್ಕೇನೋ ಪ್ಲೇಸ್ ಒಂಥರ ಇದೆಯಪ್ಪ, ಬಟ್ ಲೆಟ್ ಸಿ. ನಮಸ್ಕಾರ. ನೋಡಿ ನಾವು ಬಂದೇ ಬಿಟ್ವಿ ಈ ಎಸ್ಪೆಲ್ ಕ್ಯಾಂಪ್ನ ರೈಲ್ವೆ ಸ್ಟೇಷನ್ಗೆ. ಎಸ್ಪೆಲ್ ಕ್ಯಾಂಪ್ನ ರೈಲ್ವೆ ಸ್ಟೇಷನ್ನು ಹೇಗಿದೆ? ಇವಾಗ ಒಂದು ಟರ್ನ್ ನೋಡಿತೀನಿ, ನಿಮಗೆ ಸ್ಟೇಷನ್ ಕಾಣುತ್ತೆ. ಇಷ್ಟೇ ನೋಡ್ರಿ, ಏನು ಸಿಂಪಲ್ ಆಗಿದೆ ಎಸ್ಪೆಲ್ ಕ್ಯಾಂಪ್ನ ರೈಲ್ವೆ ಸ್ಟೇಷನ್ನು. ಜನ ಇಲ್ಲ, ಟೈಮಿಗೆ ಬರಬೇಕು. ಯಾವ ಟೈಮು ಅಂತ ಆ್ಯಪಲ್ಲಿ ನೋಡ್ರಿ, DB ನ್ಯಾವಿಗೇಟರ್ ಅಂತ ಜರ್ಮನಿಯಲ್ಲೊಂದು ಆ್ಯಪ್ ಇದೆ, ಡೋಶೆ ಬಾನ್ ನ್ಯಾವಿಗೇಟರ್ ಅಂತ. ಆ ಆ್ಯಪ್ನ ಯೂಸ್ ಮಾಡ್ಕೊಂಡು ಜನ ಇಲ್ಲಿ ಟೈಮ್ ತಿಳ್ಕೊತಾರೆ, ಟೈಮ್ ತಿಳ್ಕೊಂಡು ಟ್ರ್ಯಾಕಿಗೆ ಬರ್ತಾರೆ. ಸೊ ನೋಡೋಣ ಬನ್ನಿ ಹೇಗಿದೆ. ಇಸಂಟ್ ಇಟ್ ಸೋ ಬ್ಯೂಟಿಫುಲ್? ಇದೆ ನೋಡಿ ಎಸ್ಪೆಲ್ ಕ್ಯಾಂಪ್ನ ಎಂಟ್ರೆನ್ಸ್. ಟೈಮ್ ಹೇಳಿದ್ದೆ ಅಲ್ವಾ ಅವಾಗಲೇ, 8 ಗಂಟೆ. ಬಿಸಿಲು ನೋಡಿ ಹೇಗಿದೆ, ಬೆಳಕು ಹೇಗಿದೆಯಲ್ಲ, ಅದೇ ಬೆಸ್ಟ್ ಪಾರ್ಟ್. 9:30 ಆದರೂ ಕತ್ಲೆ ಆಗಲ್ಲ.
ಸೊ ನೀವು ನೋಡ್ತಾ ಇದ್ದೀರಾ ಜರ್ಮನಿಯ ಎಸ್ಪೆಲ್ ಕ್ಯಾಂಪ್ನ ರೈಲ್ವೆ ಸ್ಟೇಷನ್. ಟ್ರೈನ್ ದೊಡ್ಡದಾಗಿಲ್ಲಲ್ಲ, ಇದರ ಲೋಕಲ್ ಟ್ರೈನ್ಸ್ ಅದರಿಂದ ಚಿಕ್ಕದಾಗೇ ಇರುತ್ತೆ. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೂ ಸಿಗ್ತೀನಿ. ನಾನು ನಿಮ್ಮ ಸಾಗರ್ ಶಿವಪ್ಪ ಫ್ರಮ್ ಎಸ್ಪೆಲ್ ಕ್ಯಾಂಪ್, ಜರ್ಮನಿ. ಬಾಯ್.